14:33. ಅದರಂತೆಯೇ ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಇಲ್ಲಿ ಏನಂತಾರೆ, ಕ್ಲಿಯರ್ ಆಗಿ ಹೇಳುವಂಥದ್ದಿದೆ. ತನಗಿರುವಂಥದ್ದನ್ನು ಬಿಟ್ಟುಬಿಟ್ಟು 33. ಅದರಂತೆ ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಶಿಷ್ಯರು ಇಲ್ಲಿ ನೋಡ್ತೇವೆ ಅನೇಕ ಸಾರಿ ಡಿಸೈಪಲ್ಸ್, ಶಿಷ್ಯರು. ಇವತ್ತು ಅನೇಕ ಚರ್ಚ್ಗಳು, ಬೈಬಲ್ ಕಾಲೇಜ್ ಎಲ್ಲ ಹೇಳ್ತಾರೆ ಏನಂದರೆ, ನಾವು ಡಿಸೈಪಲ್ಸ್ ಮಾಡ್ತಾ ಇದ್ದೇವೆ. ಶಿಷ್ಯರು ಮಾಡೋಕ್ಕೆ ನಮ್ಮ ಸಂಸ್ಥೆ ಹೆಸರು ಡಿಸೈಪಲ್ ಮಾಡೋದು ಅಥವಾ ನಮ್ಮ ಚರ್ಚ್ ಡಿಸೈಪಲ್ ಮಾಡ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ 2 ಪಂಗಡ ಜನ ನೋಡ್ತೇವೆ. ಒಂದು ಅಪೊಸ್ತಲರು, ಅವ್ರು ಶಿಷ್ಯರು ಆಗಿದ್ರು, ಅವ್ರ ಶಿಷ್ಯರ ಅಂತ ಕೂಡ ಕರೆದಿರುತ್ತದೆ. ಆದರೆ ಅಷ್ಟೊಂದು ಶಿಷ್ಯರಲ್ಲಿ 12 ಜನ ಮಾತ್ರನೇ ಅಪೊಸ್ತಲ ಅಂತೇಳಿ ನೇಮಿಸಿದಾರೆ. ಸೊ ಅಪೊಸ್ತಲದ ಒಂದು ಪದವಿ ಉಂಟು, ಶಿಷ್ಯರ ಒಂದು ಪದವಿ ಉಂಟು. ಶಿಷ್ಯರು ಅಂದ ತಕ್ಷಣ ಅಪೊಸ್ತಲ ಅಂತೂ ಆಗಲ್ಲ. ಆದರೆ ಇವತ್ತು ಕೆಲವರು ಎಲ್ಲ ಪಾಸ್ಟರ್, ಬಿಷಪ್ ಎಲ್ಲ ಸಾಕಾಗಿ ಅಪೊಸ್ತಲ ಅಂತ ಹೇಳ್ಕೊಳ್ಳೋಕೆ ಕೆಲವರು ಶುರು ಮಾಡಿದ್ದಾರೆ. ಹೇಗೋ ಅಪೊಸ್ತಲ ಅನ್ನೋಂಥದ್ದು ಇವತ್ತು ಉಪಯೋಗಿಸೋಂಥದ್ದಲ್ಲ. ಅಪೊಸ್ತಲ ಮುಗಿದು ಹೋಗಿರುತ್ತೆ. ಶಿಷ್ಯರು ಯಾರಾದರೂ ಆಗ್ಬೋದು. ಆದರೆ ಯಾರು ಇದಕ್ಕೆ ಇನ್ಸಿಸ್ಟ್ ಮಾಡಿ ಹೇಳ್ತಾ ಇರ್ತಾರಲ್ಲ, ಡಿಸೈಪಲ್ ಆಗ್ಬಿಟ್ಟು ನಾವು ಡಿಸೈಪಲ್ ಆಗಿ ಬೋಧನೆ ಮಾಡಿದ್ರೆ ಡಿಸೈಪಲ್ ಆಗಿ ಕರ್ತನ ಹೇಳಿದನಲ್ಲ, ನೀವೇನು ಶಿಷ್ಯರಾಗಬೇಕಾ, ನಿನಗಿರುವಂಥದ್ದು ಬಿಟ್ಟು ಬರಬೇಕಷ್ಟೇ. ಇದು ಒಂದೇ ಅರ್ಹತೆ ಅದಕ್ಕೆ. ಹಾಗಂತ ತಕ್ಷಣ ಹಾಗಿದ್ರೆ ನಾವೆಲ್ಲರೂ ಬಿಟ್ಟಿಲ್ಲ, ಹಾಗಿದ್ರೆ ನಾವು ಶಿಷ್ಯರಲ್ಲಲ್ಲ. ಸುಮ್ಮನೆ ಶಿಷ್ಯರಾಗಿ ಅಥವಾ ಯಾರು ನಾವು ಶಿಷ್ಯರು ಮಾಡ್ತಾ ಇದ್ದೇವೆ ಅಂತಂದರೆ ಡಿಸೈಪಲ್ಸ್ ಮಾಡ್ತಾ ಇದ್ದೇವೆ. ಕೆಲವು ಸಂಘ ಸಂಸ್ಥೆಗಳ ಹೆಸರು, ಚರ್ಚ್ಗಳ ಹೆಸರು ಅವೇ ಡಿಸೈಪಲ್ಸ್ ಮಾಡ್ತೇವೆ ಅಂದರೆ ಅವ್ರ ಮನೆ ಎಲ್ಲ ಅವ್ರ ಅಧಿಕಾರ ಅಥವಾ ಅವ್ರಿಗೆ ಇರೋಂಥದ್ದೆಲ್ಲ ಮಾರಿ ಬಂದಿರುತ್ತೆ, ಡಿಸೈಪಲ್ ಆಗಿರಲ್ಲ. ಎಷ್ಟು ಅದೇ ಹೇಳ್ತಾನೆ ಇಲ್ಲಿ. ಶಿಷ್ಯರಾಗಬೇಕಂದ್ರೆ 33 ಅಂದರೆ, ಅದರಂತೆ ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನನ್ನು ಶಿಷ್ಯರಾಗಲು. ತನಗಿರುವಂಥದ್ದೆಲ್ಲ ಬಿಟ್ಟು ಬಿಡದಿದ್ದರೆ ಅಂದರೆ ಇನ್ನೂ ಬೇರೆ ವಾಕ್ಯಗಳು ನೋಡ್ತೇವೆ. ಏನು ಹೇಳ್ತಾನೆ, ಅವನು ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೆಂಡತಿಯನ್ನಾಗಲಿ, ಗಂಡನನ್ನಾಗಲಿ, ಸಹೋದರನಾಗಲಿ, ಸಹೋದರಿನಾಗಲಿ, ಆಸ್ತಿಯಾಗಲಿ ಎಲ್ಲ ಬಿಟ್ಟು ಬಿಡದಿದ್ದರೆ, ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ವಾಕ್ಯದಲ್ಲಿ. ಅಂದರೆ ಇವ್ರ ಹತ್ರ ಡಿಸೈಪಲ್ ಆಗಿ ಬರೋಂಥವ್ರೆಲ್ಲ ತಂದೆ ತಾಯಿ ಆಸ್ತಿ ಪಾಸ್ತಿಯಲ್ಲಿ ತಿರಸ್ಕರಿಸಿ ಬಂದರೆ ಇವ್ರು ಯಾರು ಡಿಸೈಪಲ್ ಮಾಡೋರು ಇಟ್ಕೊಳ್ಳೋದೇ ಇಲ್ಲ. ಅವ್ರಿಗೇನು ದುಡ್ಡು ಬರ್ತಾರೆ, ಅವ್ರು ಇಟ್ಕೊಂಡಿರ್ತಾರೆ ಡಿಸೈಪಲ್ ಮಾಡೋಕ್ಕೆ. ಅವ್ರು ಯಾರು ಎಲ್ಲ ಸರ್ ನಾವೆಲ್ಲ ಬಿಟ್ಬಿಟ್ಟಿದ್ದೇವೆ, ನಮ್ಗೆ ಯಾರೂ ಇಲ್ಲ, ನಮಗೆ ತಂದೆ ತಾಯಿ ಅಧಿಕಾರ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟಿದೆ, ನನ್ನ ಹತ್ರ ಏನಿಲ್ಲ, ನಿಮ್ಗೆ ಡಿಸೈಪಲ್ ಆಗ್ತದೆ, ಬಂದು ನಿಮ್ಮ ಹತ್ರ ಇರ್ತೇನೆ ಅಂದರೆ ಯಾರು ಇಟ್ಕೋತಾರೆ? ಇವನಿಗೆ ಯಾರು ಊಟ ಹಾಕ್ಬೇಕಪ್ಪ, ಏನೋ ಎಕ್ಸ್ಟ್ರಾ ಊಟ ಹಾಕ್ಬೇಕು ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಡಿಸೈಪಲ್ ಹೇಳ್ತಾ ಇರ್ತದೆ ಏನು, ಕರ್ತನು ಎಲ್ಲ ಬಿಟ್ಬಿಟ್ಟೆ ನನ್ನಿಂದ ಬರಬೇಕು. ಅಂದರೆ ಇಲ್ಲಿ ಐಶ್ವರ್ಯವಂತನಿಗೆ ಕರ್ತನ ಹೇಳ್ತಾರೆ, ನಿಜವಾಗ್ಲೂ ನೀನು ಡಿಸೈಪಲ್ ಆಗಬೇಕಾದ್ರೆ ಕರ್ತನ ಬೋಧನೆ ಇದು. ನೀನು ನನ್ನ ಶಿಷ್ಯರಾಗಬೇಕಾದ್ರೆ, ಶಿಷ್ಯರಾದರೆ ನಿಮಗೆ ನಿತ್ಯ ಜೀವ ಸಿಗಬೇಕಂದ್ರೆ ಆಯಿತು, ನಿನಗೆ ಏನು ಹೇಳೋದಲ್ಲ ಅಷ್ಟೊಂದು, ನಿನಗೆ ಅವೆಲ್ಲ ನಾನು ಮಾಡಿದ್ದೇನೆ, ಆಜ್ಞೆ ಎಲ್ಲ ನೀರು ಕುಡ್ದಂಗೆ ನಾನೆಲ್ಲ ಮಾಡಿಬಿಟ್ಟಿದ್ದೇನೆ, ಇನ್ನೇನು ಬೇಕು ಅಂತ ಹೇಳಿದ್ರೆ, ಹಾಗಿದ್ರೆ ನೀನು ಒಂದೇ ಕಡಿಮೆ ಇದೆ. ಏನು ಅಂದರೆ, ನಿನಗಿರುವಂಥ ಆಸ್ತಿ ಮಾರಿ ಅದನ್ನು ಬಡವಿಗೆ ಹೆಚ್ಚಿ ಬಂದು ನನ್ನನ್ನು ಹಿಂಬಾಲಿಸು. ತಕ್ಷಣದಲ್ಲಿ ಐಶ್ವರ್ಯಂತನ ಏನು ಮಾಡುವ ನೋಡ್ತೇವೆ. ಮತ್ತೆ 19 ಅಥವಾ ಲೂಕನ ಸುವಾರ್ತೆಯಲ್ಲೂ ಕೂಡ ಉಂಟು. ಆದರೆ ಮತ್ತೆ 19:22 ವಚನ, ಆದರೆ ಆ ಯೌವನಸ್ಥನು ಆತನು ಹೇಳಿದನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಯಾಕಂದರೆ ಅವನಿಗೆ ಬಹಳ ಆಸ್ತಿ ಇತ್ತು. ಅದಕ್ಕೆ ಅವನು ದುಃಖದಿಂದ ಹೋದ. ಎಷ್ಟು ಸಂತೋಷದಿಂದ ಬಂದಿದನು, ಏನೆಲ್ಲ ಅಂದರೆ ಒಂದು ರೀತಿ ದುಡ್ಡು ಕೊಟ್ಟಬೇಕಾದ್ರೆ ಖರೀದಿ ಮಾಡ್ಬೇಕನ್ನೋಂಥ ರೀತಿಯಲ್ಲೂ ಕೂಡ ಆತನು ಬಂದಿದ್ದ. ಯಾವಾಗ ಯಾವ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಂತ ಬಂದ, ಅದನ್ನೇ ಬಿಟ್ಬಿಟ್ಟು ಮಾಡ್ತಂದ್ರೆ ಇನ್ನೇನು ಕೊಡಲಿ? ದುಃಖದಿಂದ ಆತನು ಹಾಗೆ ಆ ತಕ್ಷಣ ಆತನು ಹೇಳ್ತಾನೆ ಏನಂದರೆ 23 ತರುವಾಯ ಯೇಸು ತನ್ನ ಶಿಷ್ಯರಿಗೆ, ಐಶ್ವರ್ಯವಂತನು ಸ್ವರ್ಗ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂದು ನಾನು ನಿಮಗೆ ನಿಜವಾಗಿ ಹೇಳ್ತೇನೆ. ತಿರುಗಿ ನಾನು ನಿಮಗೆ ಹೇಳ್ದೇನೆಂದರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರೋದಕ್ಕಿಂತ ಸೂಜಿ ಕಣ್ಣಿನೊಳಗೆ ಒಂಟೆ ನುಗ್ಗುವುದು ಸುಲಭ ಅಂದನು. ಹೇಗೆ ಇಲ್ಲಿ ಸೂಜಿಯ ಕಣ್ಣಿನೊಳಗೆ ಆದಾಗ ಅಲ್ಲಿ ಅನೇಕರು ಒಂದು ಹೇಳ್ತಾರೆ, ಇಲ್ಲೊಂದು ಯಾವುದೋ ಒಂದು ಏನಂತಾರೆ ಬಾಗಿಲಿದೆ ಅಂತ ಅದ್ರ ಹೆಸರು ಅದಿದೆ, ಇಲ್ಲಿ ಒಂಟೆ ಹೋಗೋಕ್ಕಾಗಲ್ಲ, ಇವೆಲ್ಲ ಅರ್ಥಗಳು ಏನೋ ಹೇಳ್ತಾರೆ, ಇರ್ಬೋದು. ಅದಂತೂ ನಾನು ಅಭ್ಯಾಸ ಮಾಡಿಲ್ಲ, ಗೊತ್ತಿಲ್ಲ. ಆದರೆ ಅದು ಇದೇನೋ ಇಲ್ಲ ಗೊತ್ತಿಲ್ಲ, ನಮಗೆ ಸೂಜಿ ಗೊತ್ತು, ಅದ್ರಲ್ಲಿ ಒಂಟಿ ನುಗ್ಗಕ್ಕಾಗಲ್ಲ. ಅದಷ್ಟು ಮಾತ್ರ ನಾವು ನಂಬಿದ್ರೆ ಸಾಕು. ಐಶ್ವರ್ಯವಂತನ ಆಗಿ ಹೋಗೋಕ್ಕಾಗಲ್ಲ ಇಷ್ಟೇ. ಹಾಗಂತ ತಕ್ಷಣ ದೇವರು ನಮಗೆ ಬಡವರಾಗಿರ್ಬೇಕಂತ ಹೇಳಿಲ್ಲ, ಅಥವಾ ಇವತ್ತು ನಮಗೆ ದೇವರು ಮಾರಿ ಬಂದು ನಮ್ಮನ್ನು ಹಿಂಬಾಲಿಸಂತ ಕೂಡ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಅದನ್ನು ನೋಡ್ತೇವೆ. ಅದಕ್ಕೆ ಇವತ್ತು ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಎಲ್ಲ ಅವಾಗ ನೋಡೋದು. ಯಾವುದಕ್ಕೆ ಸ್ತೋತ್ರ ಹೇಳಿ ಅಂದರೆ, ಯಾವುದೂ ಲೋಕದಲ್ಲಿ ಯಾವುದಕ್ಕೆ ನನಗೆ ಸ್ತೋತ್ರ ಹೇಳೋದಕ್ಕೆ ಕಾರಣ ಇರಲಿಕ್ಕಿಲ್ಲ. ಆದರೆ ಇವತ್ತು ನಾವು ಸ್ತೋತ್ರ ಹೇಳ್ತೇವೆ, ಯಾಕಂದರೆ ಕೃಪೆ ಕಾಲದಲ್ಲಿ ನಾವಿದ್ದೇವೆ. ಯಾವ ರಹಸ್ಯವಾದಂಥ ಸುವಾರ್ತೆ
ಸಂಗತಿ ದೇವರು ಗುಪ್ತವಾಗಿಟ್ಟಿದ್ನೋ ಅದನ್ನು ಇವತ್ತು ಪೌಲನ ಮುಖಾಂತರ ನಮಗೆ ತಿಳಿಸಿರುವಾಗ ಇವತ್ತು ಯಾರು ಕೂಡ ತಮಗಿರುವುದಂಥ ಮಾರಿ ತಮಗಿರುವಂಥ ತಂದೆ ತಾಯಿಯನ್ನು ಬಿಟ್ಟು ಬಂದು ನನ್ನ ಹಿಂಬಾಲಿಸ್ರಿ ಇವತ್ತು ಕರ್ತನ ಹೇಳಿಲ್ಲ. ಅದಕ್ಕೆ ಈ ಕಾಲದಲ್ಲಿ ನಮಗಿರುವಂಥ ಕುಟುಂಬದೊಂದಿಗೆ ನಮಗಿರುವಂಥ ತಂದೆ ತಾಯಿಗಳೊಂದಿಗೆ ನಮಗಿರುವಂಥ ಎಷ್ಟು ಆಸ್ತಿದೆಯೋ ಅಥವಾ ಎಷ್ಟಿದೆಯೋ ಎಷ್ಟಿಲ್ವೋ ಅವುಗಳ್ಯಾವುದು ಬಿಟ್ಟು ಬಾ ಅಂತ ದೇವರು ಹೇಳಿಲ್ಲ. ಇವತ್ತು ನಂಬಿಕೆ ಮೂಲಕ ಕೃಪೆ ಮೂಲಕ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ಅದಕ್ಕೆ ನಾವು ಸ್ತೋತ್ರ ಹೇಳಬೇಕಾಗಿದೆ ಹೊರತು ಮತ್ತಿನ್ಯಾವುದು ಕಾಲ. ಅದಕ್ಕೆ ನೋಡ್ತೇವೆ 20ನೇ ವರ್ಷದಲ್ಲಿ ಕೂಡ ಆತನು 21ನೇ ವರ್ಷದಲ್ಲಿ ಆತನು ಹೇಳುವಾಗ ಆದರೆ 23ನೇ ವರ್ಷದಲ್ಲಿ ತರುವಾಯ ಯೇಸು ತನ್ನ ಶಿಷ್ಯರು ಏನು ಮಾಡಿದ್ರು, ಅವರು ಎಲ್ಲ ಬಿಟ್ಟು ಬಂದಿರಲ್ಲ. ಅವ್ರು ಅವಾಗ ಮತ್ತೆ ಸ್ವಲ್ಪ ಒನ್ ಡೇ ಲೀವ್ ಕೊಡು, ಸ್ವಲ್ಪ ಹೋಗಿ ನಮ್ಮ ತಂದೆ ತಾಯಿಗೆ ನೋಡ್ಕೊಂಬರ್ತೇನೆ, 1 ವೀಕ್ ಲೀವ್ ಕೊಡು, ಸ್ವಲ್ಪ ಹೆಂಡತಿ ಮಕ್ಳಿಗೆ ನೋಡ್ಕೊಂಬರ್ತೇನೆ, ಇರಲಿಲ್ಲ. ಅವರು ಏನು ನೋಡ್ತೇವೆ, ಕರ್ತನ ಹೋಗ್ತಾರೆ ಅವಾಗ ಬಾ ಅಂದ ತಕ್ಷಣ ಅವರು ತಮಗಿರುವಂಥ ದೋಣಿ ಬಲೆ ಎಲ್ಲ ಬಿಟ್ಬಿಟ್ಟು ಆತನ ಹಿಂದೆ ಅಪೋಸ್ತಲರು ಮತ್ತು ಅವ್ರ ಅಪೋಸ್ತಲರು ಶಿಷ್ಯರು ಅನೇಕರಿದ್ರು. ಅನೇಕ ಶಿಷ್ಯರಲ್ಲಿ 12 ಜನರನ್ನು ಮಾತ್ರ ಆತನು ಅಪೋಸ್ತಲರನ್ನಾಗಿ ಆರಿಸ್ಕೊಂಡ. ಕೊನೆಗೆ ಎಷ್ಟು ಜನ ಇದ್ದಾರೆ, ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯಕ್ಕೆ ಬರುವಾಗ 120 ಜನ ಶಿಷ್ಯರು ಮಾತ್ರ ಉಳ್ಕೊಂಡಿದ್ರು. ಊಟ ಮಾಡಿರೋರು ಎಷ್ಟು? 10,000, 15,000, 20,000. ಕೆಲವೇ ರೊಟ್ಟಿ ಕೆಲವು ಮೀನುಗಳಿಂದ ಕರ್ತನ ಅದ್ಭುತವಾಗಿ ಅವುಗಳನ್ನು ಜನರಿಗೆ ಊಟ ಕೊಡಿಸ್ದ. ಊಟ ಮಾಡಿರೋ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಊಟ ಮಾಡಿದ್ರು. ಅದು ಶಿಷ್ಯರಾಗಿರೋ ಕೊನೆಗೆ 120 ಜನ. ಆ ಶಿಷ್ಯರಲ್ಲಿ ಕರ್ತನು 12 ಮಂದಿನ ಮಾತ್ರ ಅಪೋಸ್ತಲರನ್ನಾಗಿ ಆರಿಸಿದ. ಅವರಿಗೆ ಅಂಥದ್ದೇ ಒಂದು ಸ್ಥಿತಿ ಇತ್ತು. ಹಾಗಿರುವಾಗ ಇದು ನಡೆದಿರುವಂಥ ಘಟನೆ ಮುಗಿದೋಗಿರುವಂಥದ್ದು ಇವತ್ತು ನಮಗೆ ಅನ್ವಯ ನೋಡುವಾಗ ಹೇಗೂ ನಾವು ನೋಡ್ತೇವೆ. 1 ತಿಮೋಥಿ 5ನೇ ಅಧ್ಯಾಯದಲ್ಲಿ ಎಲ್ಲ ನೋಡ್ತೇವೆ, ಐಶ್ವರ್ಯವನ್ನು ನಂಬಿ ಬದುಕಬೇಡ್ರಿ. ಯಾಕಂದರೆ ನಮಗೆ ಹೊಸ ಏನಂತಾರೆ ಆಜ್ಞೆ ಅಥವಾ ಹೊಸ ವಿಷಯಗಳು ನಮಗೆ ಕರ್ತನು ನಮ್ಗೆ ಕೊಟ್ಟಿದ್ದಾನೆ. ಹೇಗೂ ಇಲ್ಲಿ ಆಜ್ಞೆಗಳಿಗೆ ಅನುಸಾರವಾಗಿ ಇನ್ನೊಂದು ಅನುಸಾರವಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಮುಖ್ಯವಾಗಿ ಎಲ್ಲ ನೋಡ್ಬೇಕಂದ್ರೆ ಎಫೆಸ 1:3 ಪ್ರಕಾರ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಇದು ಮೊದಲನೇ ಸಂಗತಿ. ಇದಕ್ಕೆ ನಾವು ಸ್ತೋತ್ರ ಹೇಳೋಣ. ಇದನ್ನು ನಾವು ಹೊಂದಿದ್ದೇವಾ? ಒಂದು ವೇಳೆ ಹೊಂದಿಲ್ಲ ಅಂದರೆ ಈ ಲೋಕದ ಆಸ್ತಿಗಾಗಿ ನಾವು ಹುಡುಕ್ತಾ ಇರ್ತೇವೆ, ಈ ಲೋಕದ ಆಸ್ತಿಗಾಗಿ ನಾವು ಕೊರಗ್ತಾ ಇರ್ತೇವೆ, ಈ ಲೋಕದ ಆಸ್ತಿಗಾಗಿ ಹೋರಾಟ ಮಾಡ್ತಾ ಇರ್ತೇವೆ. ಅದು ಇದನ್ನೋ ಎಲ್ಲೋ ಗೊತ್ತಿಲ್ಲ ಅಂದರೆ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದದಿಂದ ಆಶೀರ್ವಿಸಿದಲ್ಲ ದೇವರೇ, ಸ್ತೋತ್ರ. ಇವತ್ತು ನನಗೆ ಕುಟುಂಬ ಬಿಟ್ಟು ಬಾ, ಇವತ್ತು ನನಗೆ ಆಸ್ತಿ ಬಿಟ್ಟು ಬಾ, ಇವತ್ತು ನಿನಗೆ ಇರೋರು ಬಿಟ್ಟು ಬಾ ಅಂತ ದೇವರು ಹೇಳಿಲ್ಲ. ನಾವು ಇರುವಂಥ ಸ್ಥಿತಿಯಲ್ಲಿ ಕರ್ತನಾಥ ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿರುವಂಥ ಯಜ್ಞದ ಕಾರ್ಯದಲ್ಲಿ, ಆತನು ಸುರಿಸಿರುವಂಥ ಪರಿಶುದ್ಧ ರಕ್ತದಲ್ಲಿ, ಆತನ ಮರಣ ಸಮಾಧಿ ಪುನರುತ್ಥಾನದಲ್ಲಿ ನಮಗೋಸ್ಕರ ಆತನು ನಮ್ಮನ್ನು ಪಾಪದ ಶಿಕ್ಷಣ ಬಿಡಿಸಲು ಇದನ್ನು ಮಾಡಿ ನಮಗೆ ಮಾರ್ಗ ಮಾಡಿಕೊಟ್ಟಿದ್ದಾನೆ ಅಂತೇಳಿ ಆ ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಮಾಡುವಂಥ ಆ ಕಾರ್ಯದಲ್ಲಿ ನಾವು ನಂಬಿಕೆ ಇಡುವಾಗ ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಇದು ನಮಗೆ ಅನ್ವಯ ಆಗಲ್ಲ. ಆದರೆ ಹಾಗಿದ್ರೆ ಕರ್ತನ ಇದಕ್ಕೆ ಯಾಕೆ ಹೇಳಿದನು ಅದರ ವಿಷಯವನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ದೇವರ ವಾಕ್ಯನ ಆಶಿಸಲಿ ಪ್ರಾರ್ಥನೆ ಮಾಡೋಣ.